ಬಿಡದಿಯ ನಿತ್ಯಾನಂದನ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ನಿತ್ಯಾನಂದ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ನಿತ್ಯಾನಂದ ಜೊತೆ ಒಪ್ಪಿಗೆ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾಳೆ ಅಂತಲೇ ಹೇಳಬೇಕಾಗತ್ತೆ. ಪ್ರಾಸಿಕ್ಯೂಷನ್ ದಾಖಲೆ ಗಮನಿಸಿದ್ರೆ ಸಂತ್ರಸ್ತೆಯು ಆರೋಪಿ ಜೊತೆ ಒಪ್ಪಿಗೆಯ ಸೆಕ್ಸ್ ಅನ್ನ ನಡೆಸಿದ್ದಾಳೆ. ಅಧೀನ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನಿತ್ಯಾನಂದ ಪರ ವಕೀಲರು ಈ ರೀತಿಯಾಗಿ ವಾದವನ್ನ ಮಂಡಿಸಿದ್ದಾರೆ. ಇನ್ನು ನ್ಯಾಯಮೂರ್ತಿ ಆರ್ ಬಿ ಬೂದಿಹಾಳ್ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಸಂತ್ರಸ್ತೆ ಮತ್ತು ಸಾಕ್ಷಿದಾರರ ನಡುವೆ ನಡೆದಿರುವ ಇಮೇಲ್ ಸಂಭಾಷಣೆಯನ್ನ ಗಮನಿಸಿದ್ರೆ ಆಕೆಯ ಮೇಲೆ ಆಶ್ರಮದಲ್ಲಿ ಅತ್ಯಾಚಾರ ನಡೆದೇ ಇಲ್ಲ ಅಂತ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ದಾಖಲೆಯನ್ನ ಗಮನಿಸಿದ್ರೆ ಒಪ್ಪಿತ ಲೈಂಗಿಕ ಕ್ರಿಯೆ ಅಂತಲೇ ಇದನ್ನ ಪರಿಗಣಿಸಬೇಕಾಗತ್ತೆ. ಅತ್ಯಾಚಾರದ ಆರೋಪ ಎಲ್ಲಿಂದ ಬಂತು ಅಂತ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ನಿತ್ಯಾನಂದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಡೆದಂತಹ ವಿಚಾರಣೆಯಲ್ಲಿನ ಪ್ರಮುಖ ಅಂಶಗಳಿವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿತ್ಯಾನಂದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ನಡೀತು? ನಿತ್ಯಾನಂದ ಪರ ವಕೀಲರು ಏನಂತ ವಾದವನ್ನ ಮಂಡಿಸಿದ್ರು? ಶ್ವೇತಾ, ಬಿಡದಿಯ ನಿತ್ಯಾನಂದ ಮತ್ತೆ ನಿತ್ಯಾನಂದನ ವಿರುದ್ಧ ಅತ್ಯಾಚಾರ ಪ್ರಕರಣ ಕೇಳಿ ಬಂದಿದೆ. ಮತ್ತೆ ಅವರ ಒಂದಷ್ಟು ಶಿಷ್ಯಂದರಿಗೂ ಕೂಡ ಪ್ರಾಣ ಬೆದರಿಕೆ, ಬೇರೆ ಒಂದಷ್ಟು ಪ್ರಕರಣಗಳೇನು ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಸೆಷನ್ ನ್ಯಾಯಾಲಯದಲ್ಲಿ, ರಾಮನಗರದ ಸೆಷನ್ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗ್ಲಿಕ್ಕಿದೆ. ಈ ಸಂದರ್ಭದಲ್ಲಿ ನಿತ್ಯಾನಂದ ಮತ್ತೆ ಆತನ 5 ಸಹಚರಿದ್ದಾರೆ. ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು ತಮ್ಮ ವಿರುದ್ಧ ದಾಖಲಾಗಿರುವಂತಹ ಒಂದು ಚಾರ್ಜ್ ಶೀಟ್ ಏನಿದೆ ಅದನ್ನು ರದ್ದುಗೊಳಿಸಬೇಕು, ತನ್ನ ವಿರುದ್ಧ ಪ್ರಕರಣವನ್ನೇ ರದ್ದುಗೊಳಿಸಬೇಕು ಅನ್ನುವಂತಹ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು. ಆ ಒಂದು ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನಿತ್ಯಾನಂದನ ಪರವಾದಂತಹ ವಕೀಲರು ಸಿವಿ ನಾಗೇಶ್ ಅವರು ಅಂದ್ರೆ ಪ್ರಾಸಿಕ್ಯೂಷನ್ ಒಂದು ಅವರ ಅಂಶವನ್ನ ತಪ್ಪನ್ನು ಕಂಡುಹಿಡಿಯುವ ಒಂದು ಹೊತ್ತಲ್ಲಿ ಅವರು ಹೇಳ್ತಾರೆ, ಸಿವಿ ನಾಗೇಶ್ ಅವರು ಹೇಳೋ ಪ್ರಕಾರ ಪ್ರಾಸಿಕ್ಯೂಷನ್ ಅವರು ನಿತ್ಯಾನಂದ ಮತ್ತೆ ಆ ಮಹಿಳೆ, ದೂರದಾರ ಮಹಿಳೆ ಇದ್ದಾರೆ, ಇಬ್ಬರು ಕೂಡ ಒಪ್ಪಿತ ಏನೋ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಒಬ್ಬ ಆ ದೂರದಾರ ಮಹಿಳೆ ಇದ್ದಾಳೆ, ಶಿಕ್ಷಿತ ಇದ್ದಾಳೆ, ಆಕೆನೇ ಬಿಡದಿ ನಿತ್ಯಾನಂದನಕ್ಕೆ ಅಂದ್ರೆ ಆಧ್ಯಾತ್ಮವಾಗಿ ನಿತ್ಯಾನಂದನ ಹುಡ್ಕೊಂಡು ಬಂದಿದ್ದಂಥದ್ದು. ಅಂತಹ ಸಂದರ್ಭದಲ್ಲಿ ನಿತ್ಯಾನಂದ ಹೇಳಿದ ಮಾತುಗಳನ್ನು ಅವರೆಲ್ಲ ನಂಬಿ ಆತನ ಜೊತೆ ಏನು ಮಂಚವನ್ನು ಹಂಚ್ಕೊಂಡಿದ್ದಾರೆ ಅನ್ನುವಂಥದ್ದೇ. ಆದ್ರೆ ಅದು ಕೂಡ ಎಲ್ಲ ಒಂದ್ ಕಡೆ ಒಪ್ಪಿತ ಸೆಕ್ಸ್ ಅನ್ಸುತ್ತೆ ಅನ್ನುವಂಥ ವಿಚಾರವನ್ನೇ ಕೂಡ ಅಂದ್ರೆ ಪ್ರಾಸಿಕ್ಯೂಷನ್ ನ ವಿಚಾರವನ್ನ ತಪ್ಪನ್ನು ಕಂಡುಹಿಡಿಯುವ ಬರದಲ್ಲಿ ಸಿವಿ ನಾಗೇಶ್ ಅವರು ಅಂದ್ರೆ ನಿತ್ಯಾನಂದ ಅವರ ಜೊತೆ ಅಂದ್ರೆ ದೂರದಾರರ ಜೊತೆ ಒಂದು ಒಪ್ಪಿತ ಲೈಂಗಿಕ ಕ್ರಿಯೆಯನ್ನು ನಡೆಸಿದಾರ ಅನ್ನುವಂತಹ ಒಂದಷ್ಟು ನಡೆಸಿದ್ದಾರೆ ಅನ್ನುವಂಥ ವಿಚಾರ ಹೇಳುವಂಥದ್ದು. ಅಂದ್ರೆ ಇಲ್ಲಿಯವರೆಗೆ ನಿತ್ಯಾನಂದ ಹೇಳುವಂಥದ್ದನ್ನೇ ತಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಅನ್ನುವಂತಹ ಹೇಳ್ತಿದ್ದಾರೆ. ಈಗ ಅದೇ ಅವರ ವಕೀಲರ ಹೈಕೋರ್ಟ್ ನಲ್ಲಿ ಒಪ್ಪಿತ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನುವಂಥದ್ದೇನಿದೆ ಇದು ಒಂದು ಕಾಂಟ್ರವರ್ಷಿಯಲ್ ಆಗಿರುವಂತಹದ್ದು. ಏಕೆಂದ್ರೆ ನಿತ್ಯಾನಂದ ಇಲ್ಲಿಯವರೆಗೆ ನಾನು ಏನೂ ಮಾಡೇ ಅಲ್ಲ, ನಾನು ಗಂಡಸೇ ಅಲ್ಲ ಅನ್ನುವಂತಿದ್ದವನು, ಅದೇ ಅವರ ಪರ ವಕೀಲರು ಹೈಕೋರ್ಟಿನ ಮುಂದೆ ಅವರು ಒಪ್ಪಿತ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನುವಂಥದ್ದಿದೆ. ಇದು ನಿತ್ಯಾನಂದನಿಗೆ ಎಲ್ಲ ಒಂದ್ ಕಡೆ ಆತ ತಪ್ಪು ಮಾಡಿದಾನೆ ಅನ್ನುವಂತಹದ್ದು ಒಂದ್ ಕಡೆ ಪರೋಕ್ಷವಾಗಿ ವಕೀಲರು ಹೈಕೋರ್ಟ್ ನಲ್ಲಿ ಒಪ್ಕೊಂಡಂತಾಗಿರುವಂತಹದ್ದು. ಅಂದ್ರೆ ಏನು ಈ ಸಂಬಂಧಪಟ್ಟಂತೆ ನಿತ್ಯಾನಂದ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ದ, ತನ್ನ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು, ತನ್ನ ವಿರುದ್ಧ ಚಾರ್ಜ್ ಶೀಟ್ ರದ್ದು ಮಾಡಬೇಕು ಅಂತದಾದ್ರೆ ಕಳೆದ ವರ್ಷ 2017 ಡಿಸೆಂಬರ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡಲೇ ತಾಕೀತು ಮಾಡಿತ್ತು. ಅವರ ವಿರುದ್ಧ ದಾಖಲಾಗಿರುವಂತಹ ಚಾರ್ಜ್ ಶೀಟ್ ಆಧಾರದ ಮೇಲೆ ಅಂದ್ರೆ ವಿಚಾರಣೆಯನ್ನು ಆರಂಭಿಸಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಫೆಬ್ರವರಿ 19ನೇ ತಾರೀಕು ರಾಮನಗರ ಸೆಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭದ ಸಂದರ್ಭದಲ್ಲಿ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ತನ್ನ ವಿರುದ್ಧದ ಆರೋಪಗಳಿಂದ ಮುಕ್ತಿ ಮಾಡಬೇಕು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಿತ್ಯಾನಂದ ಪರ ವಕೀಲರೇ ಹೈಕೋರ್ಟ್ ಮುಂದೆ ಒಪ್ಪಿಕೊಂಡಿದ್ದಾರೆ. ಇದು ಸುಶಿಕ್ಷಿತ ಮಹಿಳೆ, ಆಕೆಯೇ ನಿತ್ಯಾನಂದನನ್ನ ಅಂದ್ರೆ ಆತ ಆಧ್ಯಾತ್ಮವಾಗಿ ಒಂದಷ್ಟು ದೈವಿಕ ವಿಚಾರಗಳಿಗೆ ಆತನ ಬಳಿ ಬಂದವರು, ಆತನ ಜೊತೆ ಒಂದೇನೋ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನುವಂಥದ್ದೇನೋ ಆರೋಪ ಇದೆ. ಈ ಎಲ್ಲವನ್ನೂ ಕೂಡ ಪ್ರಾಸಿಕ್ಯೂಷನ್ ಪೊಲೀಸರು ಇಲ್ಲಿಯವರೆಗೆ ಹಾಕಿರುವಂತಹ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ಹೇಳುವಂತಹದ್ದು ಎಲ್ಲಿಯೂ ಕೂಡ ಅತ್ಯಾಚಾರ ಅನ್ನುವಂಥದ್ದು ಆಗೋದಿಲ್ಲ. ಒಂದ್ ವೇಳೆ ಅದು ಆಗಿದ್ರು ಕೂಡ ಒಪ್ಪಿತ ಲೈಂಗಿಕ ಕ್ರಿಯೆ ಅನ್ನುವಂಥದ್ದು ಹೇಳುವಂತ ಬರದಲ್ಲಿ ನಿತ್ಯಾನಂದ ತಪ್ಪು ಮಾಡಿದಾನೆ ಅನ್ನುವಂಥದ್ದು ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಶ್ವೇತಾ.